ಈಗಾಗಲೇ ರಿಸಲ್ಟನ್ನು ಚೆಕ್ ಮಾಡಿದ್ರೆ KCET ವಿದ್ಯಾರ್ಥಿಗಳೆಲ್ಲ, ಅದರಲ್ಲೂ ಸಹ ಇಂಜಿನಿಯರಿಂಗ್ ಯಾರ್ಯಾರು ಈ ವರ್ಷ 2026ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡಬೇಕಂತಿದ್ರು, ಸೊ ನಿಮಗೆ ಒಂದು ಬ್ಯಾಡ್ ನ್ಯೂಸ್ ಆದರೆ ಇದೆ. ಹೌದು, ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, KCET ಪರೀಕ್ಷೆನ ಬರ್ತಿರ್ತಕ್ಕಂತಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇನ್ನೇನು ಕೋರ್ಸ್ಗೆ ಜಾಯ್ನ್ ಆಗ್ತಾರೆ ಕೌನ್ಸಿಲಿಂಗ್ ಮೂಲಕ. ಸೊ ಯಾರ್ಯಾರು ಈ ವರ್ಷ ಇಂಜಿನಿಯರಿಂಗ್ ಮಾಡಬೇಕಂತಿದ್ರು ನಿಮಗೇನೆ ಬ್ಯಾಡ್ ನ್ಯೂಸ್ ಆದರೆ ಇರ್ತಕ್ಕಂಥದ್ದು. ಸೊ ಅದು ಏನು ಅಂತಂದರೆ, ಈ ವರ್ಷ ಫೀಸನ್ನು ಇನ್ಕ್ರೀಸ್ ಮಾಡಲಾಗ್ತದೆ ಅಂತ ಹೇಳಿ. ಸೊ ಹಾಗಿದ್ರೆ ಎಷ್ಟು ಫೀಸ್ ಇನ್ಕ್ರೀಸ್ ಆಗ್ತದೆ, ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ಈ ವರ್ಷ ಫೀಸ್ ಅಂತೂ ಏರಿಕೆಯಾಗ್ತದೆ. ಬರೋಬ್ಬರಿ 7.5% ಅಷ್ಟು ಫೀಸಷ್ಟು ಏರಿಕೆಯಾಗ್ತದೆ. 7.5 ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜಿನ ಅಥವಾ ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗಬೇಕಂತಂದ್ರೆ ಕಾಲೇಜಲ್ಲಿ ಫೀಸ್ 1 ಲಕ್ಷ ಇದ್ದರೆ, ಸೊ 2026ರಲ್ಲಿ 1,07,500 ರೂಪಾಯಿ ಆದರೆ ಇರುತ್ತೆ. ಸೊ ಆ ರೀತಿ ಓಕೆನಾ. ಸೊ 7.5% ಏರಿಕೆ ಆಗಿರ್ತಕ್ಕಂಥದ್ದು ಫೀಸಲ್ಲಿ. ಓಕೆನಾ. ಇದು ಇಂಜಿನಿಯರಿಂಗ್ ಕೋರ್ಸ್ಗೆ ಮಾತ್ರನೇ, ಬೇರೆ ಕೋರ್ಸಸ್ಗೆ ಇಲ್ಲ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.